ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ನಿಮಗೆ ಹಣ ಬರಲ್ಲ. ಯಾಕಂದ್ರೆ ನೀವು ಈ ಒಂದು ಕೆಲಸವನ್ನ ಮಾಡದಿದ್ರೆ ಖಾತೆಗೆ 2,000 ರೂಪಾಯಿ ಬರಲ್ಲ. ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆ ಸದ್ಯಕ್ಕೆ ಬಂದ್ ಆಗಿದೆ. ಸಿಎಂ ಡಿಕೆಶಿ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕ್ ಎದುರಾಗಿದೆ. ಸಿಎಂ ಡಿಕೆಶಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅರ್ಜಿ ಬಂದ್ ಮಾಡಿದ ಸರ್ಕಾರ. ನಿಮ್ಮ ಹಳೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಸ್ಕೀಮ್ ಇದೀಗ ಕ್ಲೋಸ್ ಆಗಿದೆ. ಇನ್ನು ಮುಂದೆ ಹಳೆ ಅರ್ಜಿಯ ಮೂಲಕ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ. ಸಿಎಂ ಡಿಕೆಶಿ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಭಾರಿ ಶಾಕ್ ಎದುರಾಗಿದೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಬೇಕಂದ್ರೆ ಏನ್ ಮಾಡಬೇಕು ಗೊತ್ತಾ? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿದೆ ಕಂಪ್ಲೀಟ್ ಮಾಹಿತಿ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಪರಿಷ್ಕರಣೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಮೃತರ ಹೆಸರಿನಲ್ಲಿ ಈವರೆಗೂ 100 ಕೋಟಿ ದುರುಪಯೋಗ ಆಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಸತ್ತವರ ಹೆಸರಿನಲ್ಲಿ ಕೋಟಿ ಹಣ ಲೂಟಿ ಆಗುತ್ತಿತ್ತಂತೆ. ಸೊ ಹಾಗಾಗಿ ಪರಿಷ್ಕರಣೆ ಮಾಡ್ತಾ ಇದೀವಿ. ಗ್ಯಾರಂಟಿ ದುರುಪಯೋಗ ತಡೆಯಲು ಆಪರೇಷನ್ ಗೃಹಲಕ್ಷ್ಮಿಯನ್ನ ಕೈಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮನೆಗೆ 200 ಯೂನಿಟ್ ಫ್ರೀ ಕೊಟ್ರೆ ಅದು ದುರ್ಬಳಕೆ ಆಗ್ತಾ ಇದೆ. ಅಂಗಡಿ, ಜೆರಾಕ್ಸ್ ಸೆಂಟರ್ ನಂತಹ ಬೇರೆ ಬೇರೆ ಶಾಪ್ಗಳಿಗೆ ದುರ್ಬಳಕೆ ಆಗ್ತಾ ಇದೆ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲದರ ಕಡಿವಾಣಕ್ಕೆ ಡಿಕೆ ಸರ್ಕಾರ ಕಠಿಣ ನಿರ್ಧಾರವನ್ನ ತೆಗೆದುಕೊಂಡಿದೆ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಬಂದ್, ಹೊಸ ಅರ್ಜಿಗೆ ಅವಕಾಶ. ಇನ್ನು ಮುಂದೆ ನಿಮ್ಮ ಹಳೆ ಅರ್ಜಿ ಮೂಲಕ ಗೃಹಲಕ್ಷ್ಮಿ ಹಣ ಬರಲ್ಲ. ಹೊಸ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು. ಇನ್ನು ಮುಂದೆ ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿ ಹಾಕಲೇಬೇಕು. ಗೃಹಲಕ್ಷ್ಮಿ ಬೇಕಂದ್ರೆ ಹೊಸದಾಗಿ ಅರ್ಜಿ ಸಲ್ಲಿಸೋದು ಕಡ್ಡಾಯ. ಇಲ್ಲಿ ಆನ್ಲೈನ್ ನಲ್ಲಿ ಅರ್ಜಿ ಹಾಕಿದ್ರೆ ಮಾತ್ರವೇ 2,000 ರೂಪಾಯಿ ಬರುತ್ತೆ.